ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಬೀಗ್ ರೂಟ ಆ್ಯಂಡ್ ದಿಸ್ ಈಸ್ ಎ ಬೀಗ್ ರೂಟ ವ್ಲಾಗ್. ಸೊ ಈಗ ಟೈಮ್ ಬಂದು 5 o'clock. ನಾವು ಎಲ್ಲ ಫುಲ್ ರೆಡಿ ಆಗಿದ್ದೀವಿ, ಅಂದರೆ ಮೇಕಪ್ ಮಾಡಿಸ್ಕೊಬೇಕು. ಸೊ ಅಲ್ಲೇ ಹಾಲಲ್ಲಿ ಹೋಗಿ ಮೇಕಪ್ ಮಾಡಿಸ್ಕೊಬೇಕು. ಸೊ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ದಿನ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಕಮ್ ಆನ್, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ. ಎಂಟ್ರೆನ್ಸ್. ಸೊ ಇವತ್ತು ಪಾರ್ಟಿ ಹಾಕ್ತಿರೋದು ಬಂದು ಜಸ್ಟ್ ವಿ ರೀಚ್ ದ ಲೊಕೇಶನ್ ಆ್ಯಂಡ್ ಡೆಕೋರೇಷನ್ ಆಗ್ತಿದೆ. ಸೊ ನಂದು ಅಲ್ಕೋ ನಡಿ ಹೋಗೋಣ. ಸೊ ಓಪನ್ ಸ್ಟೇಜ್ ಡೆಕೋರೇಷನ್. ಸೊ ಮಿರರೇ ಕ್ಲೀನ್ ಮಾಡಿಲ್ಲ. ಸೊ ಮೇಕಪ್ ಆಗಿದೆ. ಈಗ ಗೊಗ್ಗೈ ಥರ ಕಾಣಿಸ್ತೀನಿ. ಯಾ ಇದು ಕರೆಕ್ಟ್ ಆಗಿದೆ. ಸೊ ನಾವು ಇಟ್ಸ್ ಹೇರ್ ಸ್ಟೈಲ್. ನಾನಾ ಸರ್ ಟಚಪ್. ಸರ್ ನೆಕ್ಸ್ಟ್ ಮೀಟ್ ಯಾವಾಗ ಸರ್? ಸರ್ ಅದೇ ನಾನು ಶೂಟ್ ಕರಿತೀನಿ ಸರ್. ಅಲ್ಲಲ್ಲ, ಶೂಟ್ ಕರೀತಾ ಇರ್ತೀನಿ. ನಾನು ಸ್ವಲ್ಪ ಫೋಟೋ ಶೂಟ್ ಹುಚ್ಚು ಜಾಸ್ತಿ ನನ್ಕ. ನೀ ಇವ್ರು ಲಾಸ್ಟಾಗಿ ರೆಡಿ ಆಗೋದು. ಬ್ಲೂ ಬಿ ಏನು ಬಾಬಾ ಸೂಪರ್ ಕ್ಯೂಟ್ ಆಗಿದ್ದೀರಾ. ವಾಟ್ ಯು ವಾಂಟ್? ಏನ್ ಬೇಕು ಮಗನೇ? ಬಳೆ ಕೊಡ್ತೀನಿ. ಓಕೆ ಹೋಗೋಣ, ಪಪ್ಪ ಬರ್ತಾವ್ರ, ಹೋಗೋಣ. ಓಕೆ ಕ್ಯೂಟ್ ನೈಸ್. ಬೊಟ್ಟಿಕ್ಕೊಂಡಿಲ್ಲ, ಬೊಟ್ಟು ಬಂಗಾರ ಬೊಟ್ಟು ಬೇಡವಾ? ಓಕೆ ಬೇಕಾ? ಓಕೆ. ಅಮ್ಮ ಮಗಳು ಗಾಟ್ ರೆಡಿ. ಇನ್ನು ಅಮ್ಮ ಮಗಳು ಬೊಟ್ಟೆ ಇಟ್ಕೊಂಡಿಲ್ಲ. ಇನ್ನು ಇಲ್ಲಿ ಹಿಂಗೆ ತೋರಿಸ್ಬೇಕು. ಹಿಂಗಿದ್ರೆ ಕ್ಯೂಟ್. ಕರ್ಲಿ ಹೇರ್ ಇದ್ರೆ ಇದೊಂದು ಬೆನಿಫಿಟ್ಟು, ಬನ್ನು ಚೆನ್ನಾಗಿ ಕೊಡುತ್ತೆ. ಸೊ ಕ್ಯೂಟ್ ನೈಸ್ ಸೂಪರ್ ಸೂಪರ್. ಹಾಂ ಬಂದರು ಲೋಕಿ. ಬ್ಲೂ 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 ಅಲ್ಲೇ ತೆಗೆದುಕೊಂಡು ಅದು ಇನ್ನೂ ರೆಡಿ ಆಗಿ ಹೋಗಿ ಬ್ಲೂಬಿಗೆ ಬಳೆ ತಗೊಂಡ್ಬಂದು. ನಾಷ್ಟಿಗೆ ಬಿರಿಯಾನಿ ಅನ್ಕೊಂಡು ಬಂದರೆ ಚಿತ್ರಾನ್ನ ಸಿಕ್ತು. ಟೊಮೆಟೊ ನಾಷ್ಟಿಗೆ ಬಿರಿಯಾನಿ ಅನ್ಕೊಂಡು ಬಂದರೆ ಚಿತ್ರಾನ್ನ ಸಿಕ್ತು. ಸೊ ಟಿಫನ್ ಲೆಮನ್ ರೈಸ್. ಬಟ್ ನಾವು ಒಮ್ಮೆ ಹಿಂಗೆಲ್ಲ ಮಾಡೋದು. ಫೈನಲಿ ವಿ ಗಾಟ್ ಬಿರಿಯಾನಿ. ಬಿಸಿ ಬಿಸಿ ಬಿರಿಯಾನಿ. ಚಿತ್ರಾನ್ನ ಯಾಕೆ ಬಿರಿಯಾನಿ ಬಂದಲ್ಲ. ಸ್ವಲ್ಪ ಸಾಕು, ಮತ್ತೆ ಆರು ಟೇಸ್ಟ್ ಸಿಗಲ್ಲ. ಸ್ವಲ್ಪ ರೆಡಿ ಆಗ್ತದೆ ಲಾಸ್ಟಲ್ಲಿ ನಂಗೆ ಆರೋದಕ್ಕಿಂತ ಬಿಸಿ ಬಿಸಿ ಕೊಟ್ಬಿಡಿ ಸಿಗ್ಬಿಡಿ. ಸೂಪರ್ ಆಗಿದೆ. ಇದ್ರೆ ಕೆಲಸಗಳಿಲ್ಲ ನಮ್ಗೇನು. ನಮ್ಮ ಕಾಲ್ತಲ್ಲ ಈಜನ್ನೇ ಕಟ್ಟಬೇಕು ತಂದಿಲ್ಲ. ಅಲ್ಲಿ
ಡೇಟ್ ಒಂಥರ ಚೆನ್ನಾಗೇ ಮಾಡ್ತಾ ಇದೆಯಾ ಡೇಟ್ ನೋಡಿ ನಾನ್ ವೆಜ್ ಅಲ್ಲಿ ಯಾವ ನಾನು ನಮ್ಮ ತಟ್ಟಿ ಹೋಯ್ತು ನಮ್ಮ ಕಡೆ ಚಿತ್ರಾನ್ನ ಅಷ್ಟಿಂದ ಆದರೂ ಬಿರಿಯಾನಿ ತಿಂದಿದ್ದೀನಿ ಇಟ್ ಮೀನ್ಸ್ ದಟ್ ಅಲ್ವಾ ನಿಜಾನೆ ಸ್ವಲ್ಪ ಕಾಯಿ ಬಿರಿಯಾನಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ಯಾ ರಸ ಬಂದ್ಬಿಡ್ತು ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡ್ತೈತೆ ನೋಡಿ ಎಲ್ಲಾರ್ದು ಚಿತ್ರಾನ್ನಗಳು ಸೈಡ್ಗೆ ಹೋಗ್ಬಿಡ್ತು ಏನು ಸೊ ಈಗ ಬಿರಿಯಾನಿ ತಿಂದು ರೆಡಿ ಆಗಿ ಒಂದು ರೌಂಡ್ ಟಿಫನ್ ಮಾಡಿ ಸೊ ಈಗ ಸಿಕ್ಕಾಪಟ್ಟೆ ಬಿಸಿಲು ಅದು ಹೆಂಗ್ ಬರುತ್ತೋ ಇಲ್ಲಿ ಬ್ಲೂಬಿ ಈಗ ಒಂದು ಆಟ ಆಡ್ತಲ್ಲ ರುಬಿ ಚಾನ್ ನೋಡಿ ರುಬಿ ಬಿಡ ಬಟ್ಟೆ ಬಿಡಿ ರುಬಿ ಚಾನ್ ಒಂದು ಏನಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇವ್ರು ನೋಡಿದ್ರೆ ಓಪನ್ ಸ್ಟೇಜು ನಮ್ದೇನಿಲ್ಲ ಇವ್ರದೇ ಇರತ್ತೆ ಈಗ ಹುಡುಗ ಹುಡುಗಿ ಓಕೆ ನೀ ಹೇಳಿದ ಕಾಸೇ ಕೊಟ್ಟಿಲ್ಲ ಯಾವ್ದು ಹೇಳಿದ್ದೆ ನೋಡ ಬಾಯ್ ಸರ್ ಥ್ಯಾಂಕ್ ಯು ಬಾಯ್ ರಿಸೆಪ್ಷನ್ ಹತ್ರ ನಿಂತ್ಕೊಂಡು ತಿನ್ಕೊಂಡು ದೋಸೆಗಳು ಕೊಡ್ಕೊಂಡು ಎಲ್ಲ ಖಾಲಿ ಮಾಡಿದ್ಯಾ? ಏನ್ ವಿಕಾಸ್ ಬರೀ ನೀನೇ ತಿಂತೀಯಲ್ಲ ಎಲ್ಲಾನು ಒಂದ್ ಬ್ಲಾಗ್ ಅಲ್ಲಿ ನಂಗೆ ಫುಲ್ ಅವಮಾನ ಮಾಡಿಕ್ಕಿದ್ಯಲ್ಲ. ಎಲ್ಲಾರು ನಾವ್ ವೆಲ್ಕಮ್ ಮಾಡಕ್ಕಿದ್ದೀರಿ ಏನ್ ಅಂತಾರೆ ಅವ್ರಿಗೆ ಮರ್ತೋಗ್ಬಿಟ್ಟಿದೀನಿ. ಹೌದಾ ವರ್ಷ ಆಯ್ತಾ ಅವಾಗ ಒಂದೆರಡು ನೋಡ್ರಿ ಇಬ್ರು ತೇಳ್ತಾವ್ರೆ ಮಾವ. ಸೊ ಆಕ್ಚುಲಿ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿನಿ. ಇದೇ ಹಾಕ್ತಿರೋದು ಮದ್ವೆಲಿ ಹಿಂಗೆ ಆಯ್ತು, ಈಗ್ಲೂ ಹಿಂಗೆ ಆಗ್ತಿ. ನೋಡು ಒಂದೇ ಎಂಡಿಂಗ್ ಇನ್ ಸ್ವಲ್ಪ ಹೊತ್ತಿಗೆಲ್ಲ ಮುಗ್ದೋಗುತ್ತ. ಅಯ್ಯೋ ಇವ್ರದ್ದು ಎಷ್ಟದ್ ನೋಡೋದು. ಅಲ್ಲಿ ನೋಡಿ ಬ್ಲೂಬಿ ನಮ್ಮ ಮಮ್ಮಿ ಬರ್ತಿದ್ದಾರೆ. ನಂಗೂ ಸಾಕಾಗೋಯ್ತು ನಿಮ್ ಮದ್ವೆ ಒಳಗಲ್ಲಿ ನಿಮ್ಮನ್ನ ತೋರ್ಸಿ ಇಟ್ಸ್ ಡನ್. So final photo shoot here and with the beautiful photographers, picographies. ನೋಡಿ ಸರ್ ನೆಕ್ಸ್ಟ್ ಮೀಟಪ್ ಅದಂಗೆ ಅದೇನೋ 3 ವರ್ಷದಿಂದ ಆಗ್ತಾನೆ ಇದೀವಿ. ನೆಕ್ಸ್ಟ್ ಮೀಟಪ್ ಯಾವಾಗ ಅಂತ ನಮ್ಮ ನೆಕ್ಸ್ಟ್ ಮೀಟಪ್ ಇಷ್ಟೇ ಬ್ರಾ ಜನ
ಅದು ಹೋಗಿ ಈ ಕಡೆ ಹೇಳ್ಕೊಂಬೋದ ಏನು ಅದಾಯ್ತು ಈ ಕಡೆ ಹೇಳ್ಕೊಂಬೋದು. ಮೇಡಮ್ ಸಿನಿಮ್ಯಾಟಿಕ್ ಎಲ್ಲ ಮಾಡಿದ್ದೀನಿ. ಕ್ಯಾಮ್ರಾ ಕೊಡಿ. ಏನ್ ಮಾಡ್ತೀರಾ ಅವನೇ ನೋಡ್ರಿ ಕ್ಯಾಮ್ರಾ ನೋಡಿ ಪಾಪು ಕಡೆ ನೋಡ್ಬಿಡಿ. ಸೊ ಲೆಟ್ಸ್ ಸೆಲೆಬ್ರೇಟ್. ನಾವೇ ಎಲ್ಲ ಆಯ್ತು ನಂಗೆ ಇರ್ಲಿ ಮೇಡಮ್, ನೀವು ಬಿಟ್ಬಿಡಿ ಪಾಪುಗಳನ್ನ, ನಾವು ಮಾಡ್ಕೊಳ್ತೇವೆ. ಚಿನ್ನ ಏನಪ್ಪ ಗ್ಲೂಬಿನ ಸೊ ಎಸ್ ಏನೇನು ವ್ಲಾಗ್ ಮಾಡಿದ್ದೀನಿ ಬಿಗ್ ರೂಟದ್ದು ದೇವ್ರಾಣೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜನ ಅದರಿಂದ ಆ ಫೋನ್ ಕೈಯಲ್ಲೇ ಸಿಗ್ಲೇ ಇಲ್ಲ ನನಗೆ. ಸೊ ಏನೋ ಒಂದು ಹಾಕಿದ್ದೀನಿ, ನೀವು ನೋಡಿರ್ತೀರಾ. ಸೊ ನನಗೂ ಗೊತ್ತಿಲ್ಲ, ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಏನಂತ. ಸೊ ಈಗ ಇಲ್ಲಿಗೆ ಯಪ್ಪ ಮದುವೆ ಬ್ಲಾಗ್ ಮುಗೀತು. ಯಾರನ್ನ ಅಯ್ಯೋ ಇನ್ನು ಎಷ್ಟು ಬ್ಲಾಗ್ ಬರುತ್ತೆ ಮದುವೆದಿಂದ ಏನೇನಪ್ಪ ಇದೆ ಅನ್ಕೊಳ್ಳೋರಿಗೆ. ದಿಸ್ ಈಸ್ ದ ಫೈನಲ್ ನನ್ನ ತಂಗಿದು ಮದುವೆ ಬ್ಲಾಗ್. ಸೊ ಇದು ಫೈನಲ್ ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನೇನೋ ಇದೆ ಸರ್ಪ್ರೈಸ್. ಸೊ ಅದರೊಳಗಡೆ ಸಿಗ್ತೀವಿ, ನೋಡೋಣ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಇಯರ್. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಹೆಂಗ್ ಕಾಣಿಸ್ತಾ ಇದ್ದೀನಿ, ಸೂಪರ್ ಅಲ್ಲ? ಯಾಕೇಳಿ ನಮ್ಮ ಹಸ್ಬೆಂಡ್ ಕೊಟ್ಟಿರೋ ಸೀರೆ. ಅದಕ್ಕೆ ಎಲ್ಲರಿಗೂ ಇಷ್ಟ ಆಗಿದೆ. ಬಂದವರೆಲ್ಲ ನೋಡಿ ಇದೇ ಸೀರೆ ಅಲ್ವಾ, ವಿಡಿಯೋದಲ್ಲಿ ಹಾಕಿ ಸೀರೆ ಅಲ್ವಾ ಅಂತ ಹೇಳ್ತಿದ್ರು. ಈ ಸೀರೆ and ನನ್ನ ಫೇವ್ರೆಟ್ ಮೈಸೂರು ಸ್ಯಾರಿ ಸೀರೆ. ಅಂಡ್ ನನಗೆ ಲಿಟ್ರಲಿ ಡ್ರೀಮ್ ಈ ಕಲರ್ ವೇರ್ ಮಾಡ್ಬೇಕು ಅಂತ. ಅಂಡ್ ಫಸ್ಟ್ ಟೈಮ್ ಈ ತರ ಕಲರ್ ಕೊಡ್ಸಿದ್ದೆ ನಾನು ನಿನ್ಗೆ ಇದಾಗುತ್ತೆ ಅಂತ ಅಲ್ಲ ಆಸೆ ಇತ್ತು. ಸೊ ಫಸ್ಟ್ ಟೈಮ್ ಹಾಕಿರೋದು 15 ಹೇಳ್ತಿದ್ದಾರೆ. ಮುಂಚೆ ಹಾಕ್ತಿದ್ದೆ ಬಟ್ ಲೋಕಲ್ ಯಾವತ್ತೂ ನೋಡ್ಲಿಲ್ಲ ಅಂತ. ಸೊ ಅವ್ರಂತೂ ಹೇಳ್ತಾನೆ ಇದ್ರು ಸಕ್ಕದ ಕಾಣಿಸ್ತೀಯ ಅಂತ. ರೆಡಿ ಆಗಿರುತ್ತೆ ಅವ್ರಿಗೋಸ್ಕರ. ಅಂಡ್ ನೈಸ್ ಸೂಪರ್. ಸೊ ಈ ಸೀರೆ ಎಲ್ಲಿ ತಗೊಂಡಿದ್ದು ಏನು ಅಂತ ಆ ಬ್ಲಾಗಲ್ಲಿ ಹೇಳಿದೀನಿ, ಟಿವಿ ಬ್ಲಾಗಲ್ಲಿ, ಮೈಸೂರು ಬ್ಲಾಗಲ್ಲಿ. ಅಂಡ್ ತಗೊಂಡಿರೋದೇ ಮೈಸೂರಲ್ಲಿ. ನೋಡಿ ಸೀರೆನೇ ಬಿಚ್ಚಿಲ್ಲ. ನನ್ನ ಫಂಕ್ಷನ್ ಮುಗಿದ್ಮೇಲೆ ಔಟ್ಫಿಟ್ ಬಿಚ್ಚಿದ್ದೆ. ಸೊ ಬಿಚ್ಚಿಲ್ಲ, ಲಿಟ್ರಲಿ ಪಕ್ಕ ದೃಷ್ಟಿ ಆಗಿರುತ್ತೆ. ಯಾಕೆ ಅಂದ್ರೆ ನಲ್ಲಿ ಆನ್ ಮಾಡೋಕೆ ಶವರ್ ಆನ್ ಮಾಡಿ ಫುಲ್ ನೀರೆಲ್ಲ ಬಿದ್ದು ಗೊತ್ತಾಗ್ತಿಲ್ಲ ಅಷ್ಟೇ ಈಗ. ಅಂಡ್ ನೋಡಿ ಇದೆಲ್ಲ ತ್ಯಾವ ಆಗ್ಬಿಟ್ಟಿದೆ. ನಜರಿಗೆ ಪಕ್ಕ ದೃಷ್ಟಿ ಆಗಿದೆ ನನಗೆ. ಅಂಡ್ ನಂಗೊತ್ತು ಓವರ್ ಮಾಡ್ತಾ ಇದ್ದೀನಿ ಅಂತ, ಓವರ್ ಹಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಖುಷಿ ಆಗ್ತಿದೆ ಅದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಕು, ಮುಗೀತು ನನ್ನ ತಂಗಿ ವೆಡ್ಡಿಂಗ್ ಮದುವೆದೆಲ್ಲ ಮುಗೀತು. ಇನ್ನು ಬೇರೆ ಬ್ಲಾಗಲ್ಲಿ ನಾನು ಹಿಂಗೆ ಸಿಗ್ತೀನಿ. ಅಂಡ್ ಇಷ್ಟು ದಿನ ಆಕ್ಚುಲಿ ಪ್ರತಿ ಬ್ಲಾಗ್ ಮದುವೆದ್ ಏನೇನು ನಡೆದಿದ್ವು ಎಲ್ಲಾನು ತುಂಬಾ ಚೆನ್ನಾಗಿ ವೀವ್ಸ್ ಹೋಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಎಲ್ಲ ವಿಡಿಯೋಸು ನೋಡಿ ಅಂಡ್ ನೋಡ್ರೆ ತಾನೇ ಇಷ್ಟ ಆಗೋದು. ಸೊ ನೋಡಿ ಅಂಡ್ ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್. ಬೆಂಗಳೂರಿಗೆ ಮೈಸೂರು ಸೀರೆ.